ಸೊ ನಾನ್ ಮಾಡಿದ ತಪ್ಪನ್ನ ನೀವು ಮಾಡೋದಕ್ಕೆ ಹೋಗ್ಬೇಡಿ. ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ, ನೀವೇ ಕೂಡ ತಮಿಳಿನಲ್ಲಿ ನೋಡಿರ್ತೀರಾ. ಸೊ ಏನು ಅಂತ ಹೇಳ್ಬಿಟ್ಟು, ಮಾತೃವಂದನ ಮತ್ತೆ ಭಾಗ್ಯಲಕ್ಷ್ಮಿ ಬಾಂಡ್ ಅವೆರಡ್ರದ್ದು ಇನ್ಫಾರ್ಮೇಟಿವ್ ವಿಡಿಯೋ ಅಂತಾನೆ ಹೇಳ್ಬಹುದು. ಅವೆರಡು ಇನ್ಫಾರ್ಮೇಶನ್ ನಾನು ನಿಮ್ಗೆ ಈ ವ್ಲಾಗ್ ಅಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಏನಪ್ಪಾ ಅಂತ ಅಂದ್ರೆ, ಇವಾಗ ಸೊ ನಾನ್ ಮಾಡಿದ ತಪ್ಪನ್ನ ನೀವು ಮಾಡೋದಕ್ಕೆ ಹೋಗ್ಬೇಡಿ. ಸೊ ನನ್ನ ಕಡೆಯಿಂದ ಏನ್ ತಪ್ಪಾಯ್ತು ಅಂತಂದ್ರೆ, ಸೊ ನನ್ನ ಮಗಂದ್ರಲ್ಲಿ ನಾನು ಫಸ್ಟ್ ಬೇಬಿಲಿ ಅಂದ್ರೆ ಇವಾಗ ಇದು ರೂಲ್ಸ್ ಇರೋದೇ, ಫಸ್ಟ್ ಬೇಬಿ ಬಾಯ್ ಆಗ್ಬೋದು ಗರ್ಲ್ ಆಗ್ಬೋದು, ಕಂಪಲ್ಸರಿ 5,000 ಬಂದೇ ಬರುತ್ತೆ. ಸೊ ಇದನ್ನ ನಾವು ತಾಯಿ ಕಾರ್ಡ್ ಮಾಡ್ಸಕ್ ಹೋಗಿರ್ತೀವಲ್ಲ, ಅವಾಗ ಅಂಗನವಾಡಿಲಿ ನಾವು ಅದನ್ನ ಬರ್ಸ್ಲೇಬೇಕು. ಸೊ ನಮ್ಮ ಮನೆ ಹತ್ರ ಯಾವ್ದು ಅಂಗನವಾಡಿ ಇರುತ್ತೋ ಸೊ ಅಲ್ಲಿ ಹೋಗಿ ವಿಚಾರಿಸಿದ್ರೆ ಅವರೇ ಎಲ್ಲ ಹೇಳ್ತಾರೆ, ಸೊ ಏನೇನ್ ಬೇಕು ಅಂತ ಹೇಳ್ಬಿಟ್ಟು. ಸೊ ನಾನು ಫಸ್ಟ್ ಬೇಬಿಲಿ ಏನಪ್ಪಾ ಮಾಡಿದೆ ಅಂತ ಅಂದ್ರೆ, ನನ್ನ ಮಗ ಅಂದ್ರೆ ಇನ್ನ ಹೊಟ್ಟೆಲಿರೋದು ಬಾಯ್ ಗರ್ಲ್ ಅಂತ ನಮ್ಗೆ ಗೊತ್ತಿರೋಲ್ಲ. ಸೊ ಅದಕ್ಕೋಸ್ಕರನೇ ಫಸ್ಟ್ ಬೇಬಿಗೆ ಕಂಪಲ್ಸರಿ ಕೊಡ್ತಾರೆ. ಬಾಯ್ ಆದ್ರೂ ಕೊಡ್ತಾರೆ, ಗರ್ಲ್ ಬೇಬಿ ಆದ್ರೂ ಕೊಡ್ತಾರೆ. ಬಟ್ ಸೆಕೆಂಡ್ ಬೇಬಿಲಿ ಗರ್ಲ್ ಬೇಬಿ ಆದ್ರೆ ಮಾತ್ರ 6,000 ಬರೋದು. ಸೊ ನನಗೆ ಫಸ್ಟ್ ಬೇಬಿಲಿ ಅಂದ್ರೆ ಫಸ್ಟ್ ಪ್ರೆಗ್ನೆನ್ಸಿ ಆದಾಗ ನಾವು ತಾಯಿ ಕಾರ್ಡ್ ಮಾಡಿಸಿದಾಗ ನಮ್ಮ ಹತ್ರದಲ್ಲಿ ನಮ್ಮ ಮನೆ ಹತ್ರ ಎಲ್ಲಿ ಹತ್ರವಾಗಿರುತ್ತೋ ಸೊ ಅಲ್ಲಿ ಅಂಗನವಾಡಿಲಿ ಹೋಗಿ ವಿಚಾರಿಸ್ಬಿಟ್ಟು ಅಲ್ಲಿ ಬರ್ಸ್ಬೇಕು. ಈ ತರ ನಾವು ಮೂರನೇ ತಿಂಗಳದು TT ಇಂಜೆಕ್ಷನ್ ಅಂತ ಕೊಟ್ಟಿರ್ತಾರೆ. ಸೊ 3ನೇ ತಿಂಗಳದು TT ಇಂಜೆಕ್ಷನ್ ಹಾಕಿಸ್ಕೊಂಡು ಅದ್ರದ್ದು ತಾಯಿ ಕಾರ್ಡ್ ಇರುತ್ತಲ್ಲ, ಸೊ ತಾಯಿ ಕಾರ್ಡ್ನ ತಗೊಂಡೋಗ್ಬೇಕು ಅಂಗನವಾಡಿಗೆ. ತಗೊಂಡ್ ಹೋದಾಗ ಅಲ್ಲಿ ಅವ್ರು ಬರ್ಕೊಂತಾರೆ. ಸೊ ನೀವು ಹೋಗುವಾಗ ತಾಯಿ ಕಾರ್ಡ್ ಮತ್ತೆ ತಾಯಿ ಕಾರ್ಡ್ ನೀವು TT ಇಂಜೆಕ್ಷನ್ ಹಾಕಿಸಿರ್ತೀರಲ್ಲ, ಸೊ ಅದ್ರದ್ದು ಜೆರಾಕ್ಸ್ ಮತ್ತೆ ರೇಷನ್ ಕಾರ್ಡ್ ಜೆರಾಕ್ಸ್, ಆಧಾರ್ ಕಾರ್ಡ್ ಜೆರಾಕ್ಸ್ ತಗೊಂಡೋಗಿ ಕಂಪಲ್ಸರಿ ಅಲ್ಲಿ ಅಂಗನವಾಡಿ ಇರುತ್ತಲ್ಲ ಸೊ ಅಲ್ಲಿ ಕೊಡ್ಬೇಕಾಗುತ್ತೆ. ಕೊಟ್ಬಿಟ್ಟು ಬರ್ಸ್ಬಿಟ್ಟು ಬರ್ಬೇಕು. ಸೊ ಏನಂತಂದ್ರೆ ಮತ್ತೆ ಪಾಸ್ಬುಕ್ ತಗೊಳ್ಬೇಕು. ನನ್ಗೆ ಹೊಡ್ತಾ ಬಿದ್ದಿದ್ದು ಅಂದ್ರೆ ಇಲ್ಲೇನೆ. ಸೊ ನನ್ಗೆ ಅಷ್ಟು ಐಡಿಯಾ ಇರ್ಲಿಲ್ಲ. ಸೊ ಯಾವ್ದೋ ಒಂದು ಪಾಸ್ಬುಕ್ ಆದ್ರೆ ಅಂತ ಅನ್ಕೊಂಡ್ ನಾನ್ ತಗೊಂಡೋಗಿದ್ದೆ. ಅಂದ್ರೆ ರನ್ನಿಂಗ್ ಅಲ್ಲೇ ಇತ್ತು ಪಾಸ್ಬುಕ್. ನಂದು ಬ್ಯಾಂಕ್ ಆಫ್ ಬರೋಡಾ ಇತ್ತು. ಸೊ ಇವಾಗ ಬ್ಯಾಂಕ್ ಆಫ್ ಬರೋಡಾ ಆಗಿದ್ದು. ನಾನ್ ಮಾಡಿಸಿದಾಗ ವಿಜಯ ಬ್ಯಾಂಕ್ ಅಂತ ಇತ್ತು. ಸೊ ಅವಾಗ ಮಾಡಿಸಿದ್ದು ನಾನು ವಿಜಯ ಬ್ಯಾಂಕ್. ನಾನು ಪ್ರೂಫ್ಗೆ ಅಂತ ತಗೊಂಡೋಗಿ ಕೊಟ್ಟಿದ್ನಲ್ಲ, ಸೊ ಅವಾಗ ಪ್ರೂಫ್ ತಗೊಂಡ್ರು ವಿಜಯ ಬ್ಯಾಂಕ್. ತಗೊಂಡ್ಮೇಲೆ ಅಲ್ಲಿ ಏನಾಯ್ತು ಅಂತಂದ್ರೆ, ಫುಲ್ ಎಲ್ಲ ಡೀಟೇಲ್ಸ್ ಆಗಿ ಎಲ್ಲ ತಗೊಂಡ್ಬಿಟ್ಟಾದ್ಮೇಲೆ ನಾನೆಲ್ಲೋ ಬಂದಿರುತ್ತೆ ಹಾಕಿರ್ತಾರೆ ಅಂತ ಅನ್ಕೊಂಡೆ. ಸೊ ಬೇಬಿ ಆಯ್ತು. ಬೇಬಿ ಆದ್ರೂ ಅಮೌಂಟ್ ಬಂದಿರ್ಲಿಲ್ಲ, ಮೆಸೇಜ್ ಬಂದಿರ್ಲಿಲ್ಲ. ಮತ್ತೆ ನಮ್ಮ ಮನೆಗ್ ಬಂದೆ 9 ತಿಂಗಳದು ಬಾಣ್ತನ ಮುಗಿಸ್ಕೊಂಡು. ನಮ್ಮ ಮನೆಗ್ ಬಂದಾಗ್ಲೂ ಕೂಡ ಮೆಸೇಜ್ ಬರ್ಲಿಲ್ಲ, ಮೆಸೇಜು ಬರ್ಲಿಲ್ಲ, ಅಮೌಂಟು ಬರ್ಲಿಲ್ಲ. ಸೊ ಅವ್ರದ್ದು ನಂಬರ್ ಇತ್ತು. ಅವಾಗ ನಾನು ತುಂಬಾ ಡಿಲೇ ಆಗೋಗಿತ್ತು, ಅಷ್ಟು ನನ್ಗೆ ಇದಾಗಿರ್ಲಿಲ್ಲ. ಅವಾಗ ಕಾಲ್ ಮಾಡಿ ವಿಚಾರಿಸಿದಿಕ್ಕೆ ಅವಾಗ ಅವ್ರು ಏನಂತ ಅಂದ್ರು ಅಂತಂದ್ರೆ, ಇಲ್ಲ ಲೇಟ್ ಆಗ್ಬಿಟ್ಟಿದೆ ನಿಮ್ದು, ವಿಜಯ ಬ್ಯಾಂಕ್ IFSC ಕೋಡ್ ಇದ್ರಲ್ಲಿ ರನ್ನಿಂಗ್ ಅಲ್ಲಿ ಇಲ್ಲ, IFSC ಕೋಡ್ ಬದಲು ಬೇರೆದೇನೋ ತೋರಿಸ್ತಾ ಇದೆ ಅಂತ ಹೇಳ್ಬಿಟ್ರು. ಸೊ ಅದು ನಾನು ಯಾವ ಅಂಗನವಾಡಿ ಯಾರು ಅಂತ ನಾನು ಹೆಸರು ಹೇಳೋದಿಲ್ಲ ಇದ್ರಲ್ಲಿ, ಸೊ ಯಾವ ಏರಿಯಾ ಅಂತ ಹೇಳ್ಬಿಟ್ಟು. ಬಟ್ ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಈ ರೀತಿ ಆಗಿತ್ತು. ಬಟ್ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ನೀವು ಮಾಡಿಸುವಾಗ ಹುಷಾರಾಗಿ ಮಾಡಿಸಿ. ಯಾವ್ದು ರನ್ನಿಂಗ್ ಅಲ್ಲಿ ಇರುತ್ತೋ, ಯಾವ್ದು IFSC ಕೋಡ್ ಅಂದ್ರೆ ಇವಾಗ ಜಾಸ್ತಿ ನಿಮ್ಗೆ ಒಂದ್ ಹೇಳ್ಬೇಕು ಅಂತ ಅಂದ್ರೆ SBI ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು. ಎಲ್ಲದಕ್ಕೂನು ಫಾಸ್ಟ್ ಆಗಿ ಕ್ಯಾಶ್ ಬರೋ ಅಂತದ್ದು SBI. ಸೊ ನಿಮ್ಗೆ ಇವಾಗ SBI ಇರೋರು SBI ಅಕೌಂಟ್ನೇ ತಗೊಂಡೋಗಿ ಕೊಡಿ. ನೀವು ಇದಕ್ಕೋಸ್ಕರ SBI ಅಕೌಂಟ್ ಮಾಡಿಸಿ ಅಂತ ನಾನು ಹೇಳೋದಿಲ್ಲ. ನಿಮ್ಮ ಹತ್ರ ಯಾವ್ದು ಇರುತ್ತೋ ಅದು ಕೊಟ್ರು ಪರವಾಗಿಲ್ಲ. ಸೊ ನನಗೆ ಆ ರೀತಿ ಆಗಿತ್ತು. ಸೊ ಅದಕ್ಕೋಸ್ಕರ ನೀವು ಕೂಡ ಇದನ್ನ ಮಾಡ್ಕೋಬೇಡಿ ಅಂತ ನಾನು ಹೇಳ್ತಾ ಇರೋದು ಅಷ್ಟೇನೆ. ಸೊ ಅದೊಂದಾಯ್ತು. ಮತ್ತೆ ಕೇಳಿದಿಕ್ಕೆ ಆ ರೀತಿ ಹೇಳಿದ್ರು, ಇಲ್ಲ ಅದು ಬರೋದಿಲ್ಲ, ಟೈಮ್ ಕೂಡ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಇವಾಗ ನಮ್ಗೆ ಅಮೌಂಟ್ ಬಂದಿಲ್ವಲ್ಲ, ಏನ್ ಮಾಡೋದು ಮೇಡಮ್, ಸ್ವಲ್ಪ ವಿಚಾರಿಸಿ ನೋಡಿ ಅಂತ ಹೇಳಿದಕ್ಕೂ ಅವ್ರು ಇಲ್ಲ ಆಗೋಲ್ಲ, ಟೈಮ್ ಕೂಡ ಆಗ್ಬಿಟ್ಟಿದೆ, ಅದು ನಿಮ್ದು ಬ್ಯಾಂಕ್ ಇದಾಗಿಲ್ಲ, ನೋಡ್ತೀವಿ ಅಂತಂದ್ರು. ಮತ್ತೆ ಕಾಲ್ ಮಾಡಿದಕ್ಕೂ ಅವ್ರು ರೆಸ್ಪಾನ್ಸ್ ಮಾಡ್ಲಿಲ್ಲ. ಸೊ ನಾವು ಕೂಡ ಆಯ್ತು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು, ಇವಾಗ ಸೆಕೆಂಡ್ ಬೇಬಿ ಆಗಿತ್ತು, ಗರ್ಲ್ ಬೇಬಿ. ಸೊ ಅದಕ್ಕೆ ನಾನ್ ಮತ್ತೆ ಇವಾಗ ಅಲ್ಲಿ ಮಾಡಿಸ್ಲಿಲ್ಲ, ಇಲ್ಲೇ ನಮ್ಮ ಅಮ್ಮನ ಮನೇಲೆ ಬಂದಿದ್ವಲ್ಲ, ಸೊ ಅಲ್ಲೇ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಮಾಡಿಸಿದ್ದೆ. ಅದು ಅಪ್ಡೇಟ್ ಆಗಿದೆ ಅಂತ ಮೆಸೇಜ್ ಬಂದಿದೆ, ಬಟ್ ಇನ್ನ ಅಮೌಂಟ್ ಬಂದಿಲ್ಲ. ಸೊ ಸೆಕೆಂಡ್ ಬೇಬಿಗೆ ಗರ್ಲ್ ಬೇಬಿಗೆ ಮಾತ್ರ ಅಮೌಂಟ್ ಬರೋದು. ನೀವೇನ್ ಮಾಡ್ಬೇಕು ಅಂದ್ರೆ 6 ತಿಂಗಳು ಒಳಗಡೆ ಮಾತ್ರ ಮಾಡಿಸ್ಬೇಕು ಮಗುಗೆ. 6 ತಿಂಗಳು ಒಳಗಡೆ ಮಾಡಿಸಿದ್ರೇನೆ ಅದು ದುಡ್ಡು ಬರೋದು ಅಂತ ನಂಗೂ ಕೂಡ ಹಾಗೆ ಹೇಳಿದ್ರು. ಸೊ ನಮ್ ಬೇಬಿಗೆ ಇನ್ನ 6 ಮಂತ್ ಆಗಿರ್ಲಿಲ್ಲ, ನಾನು ಅವಾಗ್ಲೇ ಕೊಟ್ಟಿದ್ದೆ. ಅಂದ್ರೆ 3.5 ತಿಂಗಳದು ಇಂಜೆಕ್ಷನ್ ವ್ಯಾಕ್ಸಿನ್ ಆಗಿರ್ಬೇಕು ಮಗುಗೆ. 3.5 ತಿಂಗಳದು ವ್ಯಾಕ್ಸಿನ್ ಆದ್ಮೇಲೆ ತಗೊಂಡೋಗಿ ಎಲ್ಲ ಅದು ವ್ಯಾಕ್ಸಿನ್ ಡೇಟ್
ಇರುತ್ತೆ ನೋಡಿ, ತಾಯಿ ಕಾರ್ಡಲ್ಲಿ 3 ತಿಂಗಳದ್ದು ಪಾಪುಗೆ ವ್ಯಾಕ್ಸಿನ್ ಹಾಕಿರೋ ಡೇಟ್ ಇರುತ್ತೆ. ಡೇಟು ಜೆರಾಕ್ಸು, ಮತ್ತೆ ಆಧಾರ್ ಕಾರ್ಡ್ ಜೆರಾಕ್ಸು, ಪಾಪುದು ಆಧಾರ್ ಕಾರ್ಡ್ ಅಲ್ಲ, ನಿಮ್ದು ಆಧಾರ್ ಕಾರ್ಡು, ಮತ್ತೆ ನಿಮ್ಮ ಹಸ್ಬೆಂಡ್ದು ಆಧಾರ್ ಕಾರ್ಡು, ಮತ್ತೆ ನಿಮ್ದೊಂದು ಫೋಟೋ, ನಿಮ್ಮ ಹಸ್ಬೆಂಡ್ ಒಂದು ಫೋಟೋ, ಮತ್ತೆ ರೇಷನ್ ಕಾರ್ಡಲ್ಲಿ ನಿಮ್ಮ ಹೆಸರು ಇರಬೇಕು, ರೇಷನ್ ಕಾರ್ಡ್ ಜೆರಾಕ್ಸು, ಮತ್ತೆ ಇದ್ರದ್ದು ಬರ್ತ್ ಸರ್ಟಿಫಿಕೇಟ್ ಬಂದಿತ್ತಲ್ಲ, ಬರ್ತ್ ಸರ್ಟಿಫಿಕೇಟ್ ನೀವು ಮಾಮೂಲಿ ಪಾಪು ನಿಮ್ದು ಡೆಲಿವರಿ ಆದಾಗ ಡಿಸ್ಚಾರ್ಜ್ ಆಗಿರ್ತೀರಲ್ಲ, ಸೊ ಅಲ್ಲೇ ಬರ್ತ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಸೊ ಅಲ್ಲೇ ಕೂಡ ಅದನ್ನ ನೀವು ಇಸ್ಕೊಂಡು ಬರಬೇಕಾಗುತ್ತೆ. ಸೊ 3 ತಿಂಗಳಲ್ಲಿ ನೀವೆಲ್ಲ ಬರ್ತ್ ಸರ್ಟಿಫಿಕೇಟ್ ಮಾಡಿಸಿರ್ತೀರಲ್ವಾ, ಯಾವ್ದು ಪಾಪುದು ಯಾವ್ದು ನೇಮ್ ಬರುತ್ತೆ ಅಂತ ಬರ್ಸ್ಬಿಟ್ಟು ಬರ್ತ್ ಸರ್ಟಿಫಿಕೇಟ್ ಮಾಡಿಸಿರ್ತೀರ. ಸೊ ಹಾಗಾಗಿ ಬರ್ತ್ ಸರ್ಟಿಫಿಕೇಟ್ ಜೆರಾಕ್ಸ್ ಎಲ್ಲ ಒಂದೊಂದು ಕಾಪಿ ಜೆರಾಕ್ಸ್ ತಗೊಂಡೋಗ್ಬೇಕು, 2 ಸೆಟ್ ತಗೊಂಡೋಗ್ಬೇಕು. ಸೊ ಇದನ್ನೆಲ್ಲ ಕೊಟ್ಬಿಟ್ಟು ನಾನು ಕೂಡ ಬಂದೆ. ಮತ್ತೆ ಇನ್ನೊಂದ್ಸಲಿ ಹೇಳ್ತೀನಿ ಏನೇನ್ ಬೇಕು ಅಂತ ಹೇಳ್ಬಿಟ್ಟು. ನಿಮ್ದು ಆಧಾರ್ ಕಾರ್ಡು, ನಿಮ್ಮ ಹಸ್ಬೆಂಡ್ ಆಧಾರ್ ಕಾರ್ಡು, ನಿಮ್ದೊಂದು ಫೋಟೋ, ನಿಮ್ಮ ಹಸ್ಬೆಂಡ್ ಒಂದು ಫೋಟೋ, ಮತ್ತೆ ನಿಮ್ದು ರೇಷನ್ ಕಾರ್ಡಲ್ಲಿ ನಿಮ್ಮ ಹೆಸರು ಇರಬೇಕು, ಅದೊಂದು. ಮತ್ತೆ ಇವಾಗ ನೀವು 3 ತಿಂಗಳದ್ದು ವ್ಯಾಕ್ಸಿನ್ ಹಾಕ್ಸಿರ್ತೀರ ನೋಡಿ, ಅದು ಜೆರಾಕ್ಸ್, ಮತ್ತೆ ಫ್ರಂಟ್ ಪೇಜ್ ಒಂದು ಜೆರಾಕ್ಸ್ ತಗೋಬೇಕು. ನನ್ಗೇನು ಬ್ಯಾಂಕ್ ಅಕೌಂಟು ಜೆರಾಕ್ಸ್ ಕೊಡಿ ಅಂತ ಕೇಳಲಿಲ್ಲ. ನೀವು ಆಧಾರ್ ಕಾರ್ಡ್ಗೆ ಯಾವುದು ಲಿಂಕ್ ಆಗಿರುತ್ತೋ ನಂಬರು, ಸೊ ಅದೇ ಅಕೌಂಟ್ಗೆ ಹೋಗುತ್ತೆ ಅಂತ ಹೇಳಿದ್ರು. ನಾನು ಕೂಡ ಕೇಳಿದ್ದೆ ಬ್ಯಾಂಕ್ ಅಕೌಂಟ್ ಕೊಡ್ಬೇಕಾ ಮೇಡಮ್ ಅಂತ. ಅದಕ್ಕೆ ಅವರು ಬ್ಯಾಂಕ್ ಅಕೌಂಟ್ ಏನು ಅಗತ್ಯ ಇರಲ್ಲ, ನೀವು ಆಧಾರ್ ಕಾರ್ಡ್ ಯಾವ್ದು ಲಿಂಕ್ ಆಗಿರುತ್ತೋ ಆ ಅಕೌಂಟ್ಗೆ ಅಮೌಂಟ್ ಬರುತ್ತೆ ಅಂತ ಹೇಳಿದ್ರು. ಸೊ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಕೊಟ್ಟಿರಲಿಲ್ಲ. ಮತ್ತೆ ಬರ್ತ್ ಸರ್ಟಿಫಿಕೇಟ್ ಒಂದು ಜೆರಾಕ್ಸು, ಅದೊಂದು ಸೆಟ್ ಇದೊಂದು ಸೆಟ್ ಎರಡು ಇವಾಗ ನಾನು ಎಷ್ಟು ಹೇಳಿದೀನೋ 2 ಕಾಪಿ 2 ಸೆಟ್ ತೊಗೊಂಡೋಗ್ಬೇಕಾಗುತ್ತೆ. 2 ಸೆಟ್ ತೊಗೊಂಡೋಗಿ ಅಲ್ಲಿ ಕೊಟ್ಟರೆ ಮತ್ತೆ ಅವ್ರು ಫೋಟೋ ಕ್ಯಾಪ್ಚರ್ ಮಾಡ್ತಾರೆ. ಫೋಟೋ ಕ್ಯಾಪ್ಚರ್ ಮಾಡಾದ್ಮೇಲೆ ಸಕ್ಸಸ್ಫುಲ್ ಅಂತ ಬಂದಮೇಲೆ ಅದು ಮೆಸೇಜ್ ಬರುತ್ತೆ. ಮೆಸೇಜ್ ಬಂದಮೇಲೆ ಆಮೇಲೆ 2 ಕಂತು ಥರ ಹಾಕ್ತಾರೆ. ಫಸ್ಟ್ 3,000, ಆಮೇಲೆ 3,000 ಹಾಕ್ತಾರೆ, ಇಲ್ಲ ಫಸ್ಟ್ 4,000 ಆಮೇಲೆ 2,000 ಹಾಕ್ತಾರೆ. ಬಟ್ ಒಂದೇ ಸಲ ಅಮೌಂಟ್ ಬರಲ್ಲ, 2 ಟೈಮ್ ಹಾಕ್ತಾರೆ ಅವರು. ಸೊ 2 ಸಲ ಹಾಕ್ತಾರೆ ಅಮೌಂಟ್ನ. ಮತ್ತೆ ಅದೊಂದಾಯಿತು. ಮತ್ತೆ ಇವಾಗ ಫಸ್ಟ್ ಬೇಬಿದು ಸೆಕೆಂಡ್ ಬೇಬಿದು ಅಂತ ಹೇಳಿದಾಯಿತು. ನಾನು ಫಸ್ಟ್ ಬೇಬಿದು ಬರಲಿಲ್ಲ, ಮಿಸ್ ಮಾಡಿಕೊಂಡೆ. ಫಸ್ಟ್ ಬೇಬಿದು ಬಾಯ್ ಆಗಿತ್ತು, ಬರಲಿಲ್ಲ. ಸೊ ಸೆಕೆಂಡ್ ಬೇಬಿಲಿ ಗರ್ಲ್ ಬೇಬಿ ಆಗಿತ್ತು. ಬಾಯ್ ಬೇಬಿ ಆದರೆ ನಿಮಗೆ ಸೆಕೆಂಡ್ ಬೇಬಿಗೆ ಅಮೌಂಟ್ ಬರೋದಿಲ್ಲ, ಗರ್ಲ್ ಬೇಬಿ ಆದರೆ ಮಾತ್ರ ಅಮೌಂಟ್ ಬರೋದು. ಸೊ ಅದನ್ನು ನೀವು ಮಾಡಿಸ್ಬೇಕಾಗುತ್ತೆ, ಗರ್ಲ್ ಬೇಬಿ ಯಾರಿಗಾಗಿರುತ್ತೋ ಅವ್ರಿಗೆ. ಸೊ ಇದ್ರದ್ದು ಮಾತೃವಂದನದ್ದು ಆಯ್ತು, ಇದು ಇನ್ಫಾರ್ಮೇಷನ್. ಮತ್ತೆ ಇವಾಗ ಇನ್ನೊಂದು ಏನಪ್ಪ ಅಂದ್ರೆ ಭಾಗ್ಯಲಕ್ಷ್ಮಿ ಬಾಂಡು ಯಾವಾಗ ಮಾಡಿಸ್ಬೇಕು ಅಂದರೆ 1 ವರ್ಷ ಇಲ್ಲಾಂದ್ರೆ 1.5 ವರ್ಷದವರೆಗೂ ಟೈಮ್ ಇರುತ್ತೆ. ಬಟ್ ನೀವು ಇನ್ನು ಬೇಗನೆ ಮಾಡಿಸಿದ್ರೆ ಒಳ್ಳೇದು ಅಂತ ನಾನು ಅನ್ಕೋತೀನಿ. ಬಟ್ ನನ್ನ ಬೇಬಿಗೆ ಇನ್ನೂ ಮಾಡಿಸಿಲ್ಲ. ಇವಾಗ ಅವಳು 6 ತಿಂಗಳಾದ್ಮೇಲೆ ಆಧಾರ್ ಕಾರ್ಡ್ ಮಾಡಿಸ್ತೀವಿ. ಸೊ 6 ಮಂತ್ ಆದ್ಮೇಲೆ ಪಾಪುಗೆ ನೀವು ಆಧಾರ್ ಕಾರ್ಡ್ ಮಾಡಿಸ್ಬೇಕಾಗುತ್ತೆ. ಆಧಾರ್ ಕಾರ್ಡ್ ಬೇಕೇ ಬೇಕು ಕಂಪಲ್ಸರಿ, ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸ್ಬೇಕು ಅಂತಂದರೆ. ಸೊ ಏನೇನು ಬೇಕು ಅಂತಂದರೆ ಆಧಾರ್ ಕಾರ್ಡ್ ಬೇಕು, ಮತ್ತು ನೀವು ಬರ್ತ್ ಸರ್ಟಿಫಿಕೇಟ್ ಮಾಡಿಸಿರ್ತೀರಲ್ಲ, ನೀವು ಬರ್ತ್ ಸರ್ಟಿಫಿಕೇಟ್ ಮಾಡ್ಸೋಕೆ ಹೋದಾಗ್ಲೇ ಬರ್ತ್ ಸರ್ಟಿಫಿಕೇಟ್ನ ಒಂದು 3 ಇಂದ 4 ಕಾಪಿ ಒರಿಜಿನಲ್ ಇಸ್ಕೊಂಡ್ರೆ ಬೆಟರು. ಯಾಕಂತಂದ್ರೆ ನಿಮ್ಮ ಹತ್ರ ಒರಿಜಿನಲ್ ಕಾಪಿ ಇರಲೇಬೇಕು ಕಂಪಲ್ಸರಿ ಬರ್ತ್ ಸರ್ಟಿಫಿಕೇಟು. ಆಮೇಲೆ ನೀವೆಲ್ಲದಕ್ಕೂ ಒರಿಜಿನಲ್ ಕೊಟ್ಬಿಟ್ಟು ಆಮೇಲೆ ನೀವು ಜೆರಾಕ್ಸ್ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ನೀವು ಒರಿಜಿನಲ್ ಒಂದು ಇಟ್ಕೊಳ್ಳಿ. ಮತ್ತು ಇವಾಗ ಇದಕ್ಕೆ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸ್ತೀರಲ್ಲ, ಸೊ ಅದಕ್ಕೆ ಒರಿಜಿನಲ್ ಕಾಪಿ ಕೇಳ್ತಾರೆ, ಒರಿಜಿನಲ್ ಕಾಪಿ ಕೊಡಬೇಕಾಗುತ್ತೆ ನೀವು. ಸೊ ಫಸ್ಟ್ ಏನೇನು ಬೇಕು ಅಂತ ಹೇಳ್ಬಿಡ್ತೀನಿ ನಾನು. ಬರ್ತ್ ಸರ್ಟಿಫಿಕೇಟ್ ಒರಿಜಿನಲ್ ಬೇಕಾಗುತ್ತೆ. ಮತ್ತು ನಿಮ್ಮದು, ನಿಮ್ಮ ಮನೆಯವ್ರದ್ದು, ಮತ್ತು ಇವಾಗ ಗರ್ಲ್ ಬೇಬಿ ಆಗಿರುತ್ತಲ್ಲ 3 ಜನದ್ದು ಒಂದು ಗ್ರೂಪ್ ಫೋಟೋ ಬೇಕಾಗುತ್ತೆ. ಮತ್ತು ನಿಮ್ಮದು ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು, ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕು ನಿಮ್ಮದು ಮತ್ತು ನಿಮ್ಮ ಮನೆಯವ್ರದ್ದು ಇಬ್ಬರದ್ದು. ಮತ್ತು ನೀವು ಬೇಬಿದು ಮಾಡಿಸಿರ್ತೀರಲ್ಲ, ಬೇಬಿದು ಕೂಡ ಬೇಕು. ಅದಾದಮೇಲೆ ಇದು ರೇಷನ್ ಕಾರ್ಡ್ ಸ್ಟೇಟ್ಮೆಂಟ್ ಆದರೂ ಕೇಳ್ತಾರೆ. ಇಲ್ಲ ರೇಷನ್ ಕಾರ್ಡು ಸ್ಟೇಟ್ಮೆಂಟ್ ಇದೆ, ಸ್ಟೇಟ್ಮೆಂಟೇ ಕೊಡಿ. ಇಲ್ಲ ರೇಷನ್ ಕಾರ್ಡ್ ಸ್ಟೇಟ್ಮೆಂಟ್ ಇಲ್ಲ, ರೇಷನ್ ಕಾರ್ಡೇ ಇದೆ, ಜೆರಾಕ್ಸ್ ಇದೆ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಜೆರಾಕ್ಸ್ ಮಾಡಿಸಿ. ಅದು ಕಲರ್ ಕಾಪಿ 1 ಸೆಟ್ಟು, ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಪಿ 1 ಸೆಟ್ಟು, 2 ಕೂಡ ಒಂದೊಂದು ಸೆಟ್ ಕೊಡಬೇಕಾಗುತ್ತೆ. ಸೊ ಇದು ಇನ್ನೊಂದು ಏನು ಅಂತ ಅಂದರೆ ಮೇನ್ ಇಂಪಾರ್ಟೆಂಟು ಏನಂತ ಅಂದರೆ, ಇವಾಗ ನೀವು ಬಾಣಂತನಕ್ಕೆ ನಿಮ್ಮ ಅಮ್ಮನ ಮನೆಯಾಗ ಹೋಗಿರ್ತೀರಲ್ಲ, ಸೊ ಅಂದರೆ ನೀವು ಎಲ್ಲಿರ್ತೀರೋ ಅಲ್ಲಿ ಮಾಡಿಸಿರ್ತೀರ ಮಾತೃವಂದನನ. ಸೊ ಅಲ್ಲಿ ಇದು ನಿಮಗೆ ಮಾಡಿಕೊಡಲ್ಲ. ನಿಮ್ಮದು ರೇಷನ್ ಕಾರ್ಡಲ್ಲಿ ಯಾವ ಅಡ್ರೆಸ್ ಇದೋ ಅಲ್ಲಿಗೆ ಹೋಗಿ ಇದನ್ನು ಭಾಗ್ಯಲಕ್ಷ್ಮಿ ಬಾಂಡನ್ನ ಮಾಡಿಸ್ಬೇಕಾಗುತ್ತೆ. ಇವಾಗ ರೇಷನ್ ಕಾರ್ಡಲ್ಲಿ ನಿಮ್ಮ ಹಸ್ಬೆಂಡ್ ಮನೆ ಅಡ್ರೆಸ್ ಇದ್ದರೆ ನಿಮ್ಮ ಹಸ್ಬೆಂಡ್ ಮನೆ ಹತ್ರನೇ ಹೋಗಿ, ಅಲ್ಲಿ ನಿಮ್ಮ ಹಸ್ಬೆಂಡ್ ಮನೆ ಹತ್ರ ಎಲ್ಲಿ ಅಂಗನವಾಡಿ ಇರುತ್ತೋ ಸೊ ಅಲ್ಲಿ ವಿಚಾರಿಸಿ ಇದನ್ನು ಭಾಗ್ಯಲಕ್ಷ್ಮಿ ಬಾಂಡನ್ನ ಮಾಡಿಸ್ಬೇಕಾಗುತ್ತೆ. ಸೊ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸ್ಬೇಕಾದ್ರೆ ಇಷ್ಟೆಲ್ಲ ಬೇಕಾಗುತ್ತೆ. ತಂದೆ ತಾಯಿ ಕಂಪಲ್ಸರಿ ಇಬ್ಬರು ಹೋಗಿ ಮಾಡಿಸ್ಬೇಕು, ಯಾಕಂದರೆ ಇಬ್ರದ್ದು ಸೈನ್ ಬೇಕಾಗುತ್ತೆ.
ತಾಯಿದು ಬೇಕು ತಂದೆದು ಬೇಕು. ಸೊ ಸೈನ್ ಬೇಕಾಗುತ್ತೆ. ಅದಕ್ಕೆ ಇಬ್ರು ಕೂಡ ಹೋಗಿ ಮಾಡಿಸ್ಬೇಕು. ತಂದೆ ತಾಯಿ ಇಬ್ರು ಹೋಗ್ಬೇಕು. ಅವ್ರದ್ದು ಸೈನ್ ಬೇಕಾಗುತ್ತೆ. ಸೊ ಅವ್ರದ್ದು ಸೈನ್ ಕೇಳ್ತಾರೆ. ಸೈನ್ ಕೊಟ್ಬಿಟ್ಟು ಮಾಡಿಸ್ಕೊಂಡು ಬನ್ನಿ ಅಷ್ಟೇ. ನೀನು ಜಾಸ್ತಿ ಏನು ಹೆಚ್ಚಾಗಿ ಡೀಟೇಲ್ಸ್ ಕೇಳೋದಿಲ್ಲ. ಮತ್ತೆ ಇದರಲ್ಲಿ ಪಾಸ್ಬುಕ್ ತಗೊಂಡ್ ಬನ್ನಿ ಅಂತ ನಮ್ಗೇನು ಹೇಳಿಲ್ಲ. ನೀವು ಹೋಗುವಾಗ ಒಂದು ಪಾಸ್ಬುಕ್ ತಗೊಂಡು ಹೋಗಿರಿ. ಅಂದ್ರೆ ನಿಮ್ದು ಯಾವ್ದು ರಿಲೇಟೆಡ್ ಆಗಿರುತ್ತೋ, ಅಂದ್ರೆ ಅಮೌಂಟ್ ನೀವು ಕ್ಯಾಶ್ ಡೆಪಾಸಿಟ್ ಮಾಡೋದು ತೆಗಿಯೋದು ಯಾವ್ದು ರನ್ನಿಂಗ್ ಅಲ್ಲಿ ಇರುತ್ತೋ ಅಂತ ಪಾಸ್ಬುಕ್ ತಗೊಂಡು ಹೋಗಿ. ಯಾಕಂದ್ರೆ ಇದು 1 ಲಕ್ಷದ ಬಾಂಡು. ಸೊ ನೀವು ಮಾಡಿಸುವಾಗ ಕೇರ್ಫುಲ್ ಆಗಿ ಮಾಡಿಸಿ, ತುಂಬಾನೇ ಕೇರ್ಫುಲ್ ಆಗಿ ಮಾಡಿಸ್ಬೇಕು. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಒತ್ತಿ ಹೇಳ್ತಾ ಇದ್ದೀನಿ, ತುಂಬಾನೇ ಕೇರ್ಫುಲ್ ಆಗಿ ಮಾಡಿಸಿ. ಗರ್ಲ್ ಬೇಬಿ ಇರೋರಿಗೆ ಮಾತ್ರ ಇದು ಇರೋದು ಸ್ಕೀಮು. ಸೊ ಇದೊಂದು ಮೊದಲು ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಬರ್ತಿತ್ತು. ಇವಾಗ ಪೋಸ್ಟ್ ಆಫೀಸ್ಗೆನೆ ಅದು ಪಾಸ್ಬುಕ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದು ನನ್ಗಿನ್ನ ಬಂದಿಲ್ಲ. ಬಂದ್ಮೇಲೆ ಅದು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಯಾವ ರೀತಿ ಬಂತು, ನಾನು ಯಾವ ರೀತಿ ಕಲೆಕ್ಟ್ ಮಾಡ್ಕೊಂಡೆ, ನಿಮ್ಗೆ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ. ಯಾರ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರು ಹೊಸದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಆಲ್. ಬಾಯ್.